Uh, Dear my NCC cadet, welcome to second day class NCC and online class 2. Yesterday I have already started introduction of NCC and history of NCC, its growth. Today the second part I'm the this today's lecture going to deals with cadets ranks. Already आई हैव टोल्ड यू, मैं बोला था ना, एनसीसी में 3 विंग है. वन इज़ आर्मी विंग, सेकंड वन इज़ नेवी विंग, थर्ड वन इज़ एयरफोर्स. आवर्स इज आर्मी विंग. आर्मी विंग में कितनी रैंकिंग दिया जाता है कैडेट्स को ಅಂದರೆ ಆರ್ಮಿ ವಿಂಗ್ ಒಳಗೆ ಎಷ್ಟು ರ್ಯಾಂಕ್ಗಳನ್ನು ಕೊಡಲಾಗಿದೆ ಕೆಡೆಟ್ಸ್ಗಳಿಗೆ. ಫಸ್ಟ್ ಆರ್ಮಿ ವಿಂಗ್ನಲ್ಲಿ ಸೀನಿಯರ್ ಅಂಡರ್ ಆಫೀಸರ್, ಎಸ್ಪೆಷಲಿ ಸೀನಿಯರ್ ಅಂಡರ್ ಆಫೀಸರ್ SUO ಅಥವಾ SU ಕರೀತಾರೆ. ದೆನ್ ಸೀನಿಯರ್ ಅಂಡರ್ ಆಫೀಸರ್ SUO, ಎರಡಿಬ್ಬರು ಸೀನಿಯರ್ ಅಂಡರ್ ಆಫೀಸರ್ ಇರ್ತಾರೆ. ದೆನ್ ಮೂರನವ ಕಂಪನಿ ಸಾರ್ಜೆಂಟ್ CSM ಅಂತದ. ದೆನ್ ಕಂಪನಿ ಕ್ವಾರ್ಟರ್ ಮಾಸ್ಟರ್ ಸಾರ್ಜೆಂಟ್ CQMS ಅಂತ ಕರೀತಾರೆ. ಆಮೇಲೆ ಸಾರ್ಜೆಂಟ್ ಅಂದರೆ SGT. ಆಮೇಲೆ ಕಾರ್ಪೋರಿಯಲ್ ಅಂದರೆ CPL, ಲಾನ್ಸ್ ಕಾರ್ಪೋರಿಯಲ್ ಕರೀತಾರೆ. ಲಾಸ್ಟ್ಗೆ ಕೆಡೆಟ್. ಎಷ್ಟದು? ದೇರ್ ಆರ್ ಟೋಟಲಿ 1 2 3 4 5 6 7 रैंक. ಎಷ್ಟು रैंक अदाव? 7 रैंक दिया जाता है NSSC कैडेट को. 3 years में 7 रैंक्स. ಇದು आर्मी विंग अदायतु. आमेले इसके बाद नेवी विंग आता है. नेवी विंग में कितने रैंकिंग दिया जाता है? नेवी विंग में भी देर आर 6 रैंक ಇದಾವೆ. नेवी विंग रैंक्स ಮೊದಲನೇದಾಗಿ ಸೀನಿಯರ್ ಕೆಡೆಟ್ ಕ್ಯಾಪ್ಟನ್ ಅಂತ ಕರೀತಾರೆ. ಎರಡನೇದಾಗಿ ಕೆಡೆಟ್ ಕ್ಯಾಪ್ಟನ್. ಸೀನಿಯರ್ ಕೆಡೆಟ್ ಕ್ಯಾಪ್ಟನ್ ಅಂದರೆ SCC. ಆಮೇಲೆ ಕೆಡೆಟ್ ಕ್ಯಾಪ್ಟನ್ಗೆ CC ಅಂತಿಲ್ಲ. ಆಮೇಲೆ ಥರ್ಡ್ಗೆ ಪ್ರತಿ ಆಫೀಸರ್ ಕೆಡೆಟ್ ಮೀನ್ಸ್ POCDT. ಆಮೇಲೆ ಲೀಡಿಂಗ್ ಕೆಡೆಟ್ ಅಂದರೆ LC ಅಂತ ಕರೀತಾರೆ. ಆಮೇಲೆ ನೆವಲ್ ಕ್ಯಾಡೆಟ್ NC ಫಸ್ಟ್ ಆ್ಯಂಡ್ ನೆವಲ್ ಕ್ಯಾಡೆಟ್ 2. ನೋಡಿರಿ ಎಷ್ಟು ರ್ಯಾಂಕ್ ಇದಾವೆ? 6 ರ್ಯಾಂಕ್ ಇದಾವೆ. ಫಸ್ಟ್ ಅದು SCC, ಆಮೇಲೆ CC, ಆಮೇಲೆ POCDT, ಆಮೇಲೆ LC, ಆಮೇಲೆ NC1, ಆಮೇಲೆ NC2 ಅಂತ. ಇದು ನೇವಿ ಇಲ್ಲಿ ಇರುವಂಥ ಹುಡುಗರು NCC ಕೆಡೆಟ್ಗೆ ಕೊಡುವಂಥ ರ್ಯಾಂಕಿಂಗ್ಗಳು. ಅಲ್ಲಿ ನಮ್ಮ ಆರ್ಮಿಯಲ್ಲಿ ವಿಂಗ್ನಲ್ಲಿ 7 ಅದಾವೆ, ಇಲ್ಲಿ 6 ಅದಾವೆ. ಇದ್ರ ನಂತರ ಬರೋದು ಏರ್ಫೋರ್ಸ್ನಲ್ಲಿ ಎಷ್ಟು ರ್ಯಾಂಕಿಂಗ್ ಅದಾವೆ? ಏರ್ಫೋರ್ಸ್ನಲ್ಲಿ ಕೂಡ ಆಲ್ಮೋಸ್ಟ್ ಆಲ್ 8 ರ್ಯಾಂಕಿಂಗ್ ಅದಾವೆ. ಫಸ್ಟ್ ಏರ್ಫೋರ್ಸ್ ವಿಂಗ್ನಲ್ಲಿ ಫಸ್ಟ್ ರ್ಯಾಂಕಿಂಗ್ ಬರೋದು ಕೆಡೆಟ್ ಸೀನಿಯರ್ ಅಂಡರ್ ಆಫೀಸರ್ CSU ಅಂತ ಕರೀತಾರೆ. ಇಲ್ಲಿ ನೆವಲ್ ಏರ್ಫೋರ್ಸ್ನಲ್ಲಿ CSU ಅಂದರೆ ಕೆಡೆಟ್ ಸೀನಿಯರ್ ಅಂಡರ್ ಆಫೀಸರ್. ಆ ನಂತರ ಕೆಡೆಟ್ ಅಂಡರ್ ಆಫೀಸರ್. ನಮ್ಮ ಆರ್ಮಿಯಲ್ಲೂ ಹಾಗೆ ಅದ. ಫಸ್ಟ್ ಸೀನಿಯರ್ ಅಂಡರ್ ಆಫೀಸರ್ 2 ಅದಾವೆ. ಆಮೇಲೆ ಕೆಡೆಟ್ ವಾರಂಟ್ ಆಫೀಸರ್ CWO, ಈ ಕೆಡೆಟ್ಗಳಿಗೆ ಕೊಡುವಂಥ ಏರ್ಫೋರ್ಸ್ನಲ್ಲಿ CWO. ಆಮೇಲೆ ಸಾರ್ಜೆಂಟ್ ಆರ್ಮಿಯಲ್ಲೂ ಅದ, ಇಲ್ಲಿ ಏರ್ಫೋರ್ಸ್ನಲ್ಲಿ ಅದ. ಆಮೇಲೆ ಕಾರ್ಪೋರಿಯಲ್ ನಮ್ಮಲ್ಲಿ ಅದ, CPL ಅಂತ ಕರೀತಾರೆ. ಆಮೇಲೆ ಲೀಡಿಂಗ್ ಫ್ಲೈಟ್ ಕೆಡೆಟ್, ಆಮೇಲೆ ಫ್ಲೈಟ್ ಕೆಡೆಟ್. ಲೀಡಿಂಗ್ ಫ್ಲೈಟ್ ಕೆಡೆಟ್ ಅಂದರೆ LFC, ಆಮೇಲೆ ಫ್ಲೈಟ್ ಕೆಡೆಟ್ನೇ FC. ಇಲ್ಲಿಂದ ಕೂಡ ಏನು ಬರ್ತಾರೆ? 8 ರ್ಯಾಂಕಿಂಗ್ ಬರ್ತಾವೆ ಇದರಲ್ಲಿ ಏರ್ಫೋರ್ಸ್ ವಿಂಗ್ನಲ್ಲಿ ಅಂತಲೇ ಗೊತ್ತಾಯ್ತಲ್ಲ. ಫಸ್ಟು ಆರ್ಮಿ ರ್ಯಾಂಕಿಂಗ್ ಕೊಡುವ NCC ಕೆಡೆಟ್ಗೆ ರ್ಯಾಂಕಿಂಗ್ ಬೇರೆನೇ ಇರ್ತದೆ. ಆಮೇಲೆ ನೇವಿಯಲ್ಲಿ ಕೊಡುವಂಥ ರ್ಯಾಂಕಿಂಗ್ ಕೂಡ ಬೇರೆ ಇರ್ತದೆ. ಆಮೇಲೆ ಏರ್ಫೋರ್ಸ್ನಲ್ಲಿ ಕೂಡ ರ್ಯಾಂಕಿಂಗ್ ಹೆಸರು ಚೇಂಜ್ ಅದ, ರ್ಯಾಂಕಿಂಗ್ ಸೇಮ್ ಇರ್ತದೆ ಬಟ್ ಹೆಸರು ಚೇಂಜ್ ಇರ್ತದೆ. ದೆನ್ JD boys and JW girls are given rank up to company sergeant. ಅಂದರೆ ಜೂನಿಯರ್ ಡಿವಿಷನ್ ಅಂದ್ರೆ ಏನು ರೀ? ಮೊದಲು ಹೇಳಿದಾಗೆ ಆರ್ಮಿಯಲ್ಲಿ 2 ರ್ಯಾಂಕ್, ಒಂದು ಜೂನಿಯರ್ ಡಿವಿಷನ್ ಆ್ಯಂಡ್ ಸೀನಿಯರ್ ಡಿವಿಷನ್. ಜೂನಿಯರ್ ಡಿವಿಷನ್ಗೆ ಓನ್ಲಿ ಕಂಪ್ನಿ ಸರ್ಜೆಂಟ್ವರೆಗೆ ಅತ್ರ ಮಾತ್ರ ರ್ಯಾಂಕ್ ಇರ್ತದೆ. ಎಲ್ಲಿ? ಆರ್ಮಿ ವಿಂಗ್ನಲ್ಲಿ. ಇನ್ ಓನ್ಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ SD ಬಾಯ್ಸ್ ಆ್ಯಂಡ್ SD ಗರ್ಲ್ಸ್ ಆರ್ ಗಿವನ್ ರ್ಯಾಂಕ್ ಅಬೋವ್ CQM ಆರ್ಮಿ ವಿಂಗ್ನಲ್ಲಿ. SD ಅಂದರೆ ಸೀನಿಯರ್ ಡಿವಿಷನ್ನಲ್ಲಿ ಅಬೋವ್ ರ್ಯಾಂಕಿಂಗ್ ಇರ್ತದೆ. ಬೋಟ್ SD ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಬೋವ್ CSMಕ್ಕಿಂತ ರ್ಯಾಂಕ್ ಇರ್ತದೆ. ಇನ್ ದ ಏರ್ಫೋರ್ಸ್ ಆ್ಯಂಡ್ ನೇವಿ ವಿಂಗ್ಲಲ್ಲಿ JD ಬಾಯ್ಸ್ ಆ್ಯಂಡ್ JW ಅಂದರೆ ಜೂನಿಯರ್ ವುಮೆನ್ಸ್ ಗರ್ಲ್ಸ್ ಆರ್ ಗಿವನ್ ರ್ಯಾಂಕ್ ಟು ಕೆಡೆಟ್ ವಾರಂಟ್. ಕೆಡೆಟ್ ವಾರಂಟ್ವರೆಗೆ ಕೂಡ ಕೆಡೆಟ್ ವಾರಂಟ್ ಆಫೀಸರ್
petty officer cadet. Only SD boys and SD girls are given rank above cadet warrant and petty officer. ನೋಡ್ರಿ ಡಿಫ್ರೆಂಟ್ ಟೈಪ್ಸ್ ಆಫ್ ದ ರ್ಯಾಂಕಿಂಗ್ ಕೊಡ್ತಾರೆ. ಜೂನಿಯರ್ ಡಿವಿಷನ್ಗೆ ಬೇರೆ, ಸೀನಿಯರ್ ಡಿವಿಷನ್ ಬೇರೆ, ಆರ್ಮಿ ವಿಂಗ್ ಬೇರೆ, ನೇವಿ ವಿಂಗ್ ಬೇರೆ ಆ್ಯಂಡ್ ಏರ್ ಫೋರ್ಸ್ ವಿಂಗ್ ಬೇರೆ. ನೋಡಿರಿ ಆಲ್ರೆಡಿ 3 ಎನ್ ಸಿ ಸಿಯಲ್ಲಿ 3 ವಿಂಗ್ ಅದಾವಲ್ಲ, ಅದರಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಏನು ರ್ಯಾಂಕಿಂಗ್ ಕೊಡ್ತಾರೆ ಇದಕ್ಕೆ ಎನ್ ಸಿ ಸಿ ಕೆಡೆಟ್ಗೆ. ದೆನ್ ಕಮ್ ಟು ರೆಗ್ಯುಲರ್ ಆಫೀಸರ್. ಸೊ ಫಸ್ಟ್ ರೆಗ್ಯುಲರ್ ಆಫೀಸರಲ್ಲಿ ರೆಗ್ಯುಲರ್ ಆಫೀಸರ್ ಎನ್ ಸಿ ಸಿ ಡೈರೆಕ್ಟರ್ ಹೆಡೆಡ್ ಬೈ ದ ಸರ್ವಿಸ್ ರ್ಯಾಂಕ್ ದರದ ಮೇಜರ್ ಜನರಲ್ ಇರ್ತಾರೆ. ಆ್ಯಂಡ್ ಈಕ್ವಲೆಂಟ್ ಗ್ರೂಪ್ ಹೆಡ್ ಕ್ವಾರ್ಟರ್ನಲ್ಲಿ ಹೆಡೆಡ್ ಬೈ ದ ರ್ಯಾಂಕ್ ಬ್ರಿಗೇಡಿಯರ್ ರ್ಯಾಂಕ್. ಆರ್ಮಿಯಲ್ಲಿ ಭಾಳ ಅದಾವೆ ರ್ಯಾಂಕ್, ಬ್ರಿಗೇಡಿಯರ್, ಕ್ಯಾಪ್ಟನ್, ಮೇಜರ್, ಭಾಳ ರ್ಯಾಂಕಿಂಗ್ ಬರ್ತದೆ. ಆ್ಯಂಡ್ ಈಕ್ವಲೆಂಟ್ ಬ್ರಿಗೇಡಿಯರ್ ಗ್ರೂಪ್ ಕಮಾಂಡ್ ಅಂದರೆ ನಮ್ಮಲ್ಲಿ ಬಳ್ಳಾರಿ ಇರಲ್ಲ. ಬಳ್ಳಾರಿಯಲ್ಲಿ ಅಂದರೆ ರ್ಯಾಂಕ್ ಬ್ರಿಗೇಡಿಯರ್ ರ್ಯಾಂಕ್ನಲ್ಲಿ ಈಕ್ವಲೆಂಟ್ ಇರ್ತಾರೆ. ಇದೆ ಯೂನಿಟ್ ಹೆಡೆಡ್ ಬೈ ದ ಆಫೀಸರ್ ಅಂದರೆ ಕಲೋನಿಯಲ್, ಲೆಫ್ಟಿನೆಂಟ್. ನಮ್ಮ ಯೂನಿಟ್ ಅಂದರೆ ನಮ್ಮದು ಬಟಾಲಿಯನ್ ಇರ್ತಲ್ಲ, ಅಲ್ಲಿ ಏನೋ ಲೆಫ್ಟಿನೆಂಟ್, ಮೇಜರ್, ಈಕ್ವಲೆಂಟ್ ಆಫೀಸರ್ ಕೂಡ ಅಲ್ಲಿ ಇರ್ತಾರೆ ಅಂತ. ಆಫೀಸರ್, ರೆಗ್ಯುಲರ್ ಆಫೀಸರ್ ಎನ್ ಸಿ ಸಿಯಲ್ಲಿ ದೇ ಆರ್ ರೆಸ್ಪಾನ್ಸಿಬಲ್ ಪ್ರಾಪರ್ ಟ್ರೈನಿಂಗ್, ಪ್ಲ್ಯಾನಿಂಗ್, ಎಜುಕೇಷನ್ ಆಫ್ ಎನ್ ಸಿ ಸಿ. ಆಲ್ ಮೇಜರ್ ಜನರಲ್, ರ್ಯಾಂಕ್ ಬ್ರಿಗೇಡಿಯರ್, ಆಮೇಲೆ ಕಲೋನಿಯರ್, ಕಮಾಂಡಿಂಗ್ ಆಫೀಸರ್, ಎಲ್ಲರೂ ದೇ ಆರ್ ರೆಸ್ಪಾನ್ಸಿಬಲ್. ಎಲ್ಲ ಎನ್ ಸಿ ಸಿ ಕೆಡೆಟ್ಗಳಿಗೆ ಟ್ರೈನಿಂಗ್ಗೆ ಇವರೇ ರೆಸ್ಪಾನ್ಸಿಬಲ್ ಆಗ್ತಾರೆ. ದ ಹೋಲ್ ಟೈಮ್ ಲೇಡಿ ಆಫೀಸರ್ ಇರ್ತದೆ. ದ ಕೇಡರ್ ಆಫ್ ಹೋಲ್ ಟೈಮ್ ಲೇಡಿ ಆಫೀಸರ್ ಅಂದರೆ WTLO ವಿತ್ ಕೇಡರ್ ರ್ಯಾಂಕ್ 110 ಆಫೀಸರ್ ಹ್ಯಾಸ್ ಬೀನ್ ಶಾಂಕ್ಷನ್ 1995ರಲ್ಲಿ ಒಂದು ಹೋಲ್ ಟೈಮ್ ಲೇಡಿ ಆಫೀಸರನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಎನ್ ಸಿ ಸಿಯಲ್ಲಿ. ದೇ ಆರ್ ಟು ಬಿ ಕಮಿಷನ್ ಪಾರ್ಟ್ಲಿ ಥ್ರೂ ದ ಡಿಪಾರ್ಟ್ಮೆಂಟ್ ಆಫ್ ಚಾನಲ್, ಪಾರ್ಟ್ಲಿ ಥ್ರೂ ದ UPSC. ಅವರೆಲ್ಲ ಆಫೀಸರ್, ಲೇಡಿ ಆಫೀಸರ್ ಅಂದರೆ ದೇ ಆರ್ ರಿಕ್ರೂಟೆಡ್ ಥ್ರೂ ದ UPSC, CDS, ಡಿಫೆನ್ಸ್ನಲ್ಲಿ ಅವರು ಅದ್ರ ಮುಖಾಂತರ ಅವ್ರು ರಿಕ್ರೂಟ್ ಆಗಿ ಬರ್ತಾರೆ. ದೆನ್ ಅಸೋಸಿಯೇಟ್ ಎನ್ ಸಿ ಸಿ ಆಫೀಸರ್. ಅಸೋಸಿಯೇಟ್ ಎನ್ ಸಿ ಸಿ ಆಫೀಸರ್ಸಲ್ಲಿ ಇರ್ತಾರೆ. ಏನೋ ಇಸ್ ಇಂಪಾರ್ಟೆಂಟ್ ಲಿಂಕ್ ಟು ದ ಎನ್ ಸಿ ಸಿ ಆರ್ಗನೈಜೇಷನ್. ಏನಂದರೆ ಬಟ್ ಏನು ಅಲ್ಲಿ ಇರ್ತಾರೆ ಅಂದರೆ ಒಂದು ಕಂಪನಿ ಕಮಾಂಡರ್ ಅಂದರೆ ಒಂದು ಯೂನಿಟಿಗೆ, ಒಂದು ಕಾಲೇಜಿಗೆ ಎಲ್ಲ. ಆ್ಯಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಏನೋ ಈಸ್ ಎ ಫೀಡರ್ ನೋ ಟು ಎನ್ ಸಿ ಸಿ. ಈಸ್ ಎ ಡೈರೆಕ್ಟ್ ಕಾಂಟ್ಯಾಕ್ಟ್ ಟು ದ ಕೆಡೆಟ್ ಆಲ್ ಥ್ರೂ ದ ಇಯರ್ಸ್. ಏನೋ ಈಸ್ ಕಮ್ಯುನಿಕೇಟಿಂಗ್ ಆಫೀಸರ್ ಆ್ಯಂಡ್ ಕಂಟ್ರೋಲಿಂಗ್ ಆಫ್ ಆಲ್ ಎನ್ ಸಿ ಸಿ ಕ್ಯಾಡೆಟ್. ಇವರೆಲ್ಲರನ್ನು ಕಂಟ್ರೋಲ್ ಮಾಡೋರು ಅಂದರೆ ಏನು ಅಂದರೆ ಕಾಲೇಜ್ ಯೂನಿಟಿಗೆ. ದೇರ್ ಆರ್ 2 ಟ್ರೈನಿಂಗ್ ಎಸ್ಟಾಬ್ಲಿಷ್ಮೆಂಟ್ ಮೇನ್ಲಿ. ಈ ಏನುಗಳಿಗೆ 2 ಟ್ರೈನಿಂಗ್ ಸೆಂಟರ್ ಇದೆ. ಎಷ್ಟನ್ನು ಹೇಳೀನಿ, ಇವತ್ತು ಹೇಳ್ತೀನಿ. ಒಂದು ಏನು ಫಾರ್ ಮೇಲ್ ಎಲ್ಲಿದೆ ಕಾಮ್ಟೇಲ್ ಅದ. ಏನು ಫಾರ್ ಫಿಮೇಲ್ಗೆ ಎಲ್ಲಿದೆ ಅಂದರೆ ಗ್ವಾಲಿಯರ್ ಅದ. ದೀಸ್ 2 ಇನ್ಸ್ಟಿಟ್ಯೂಷನ್ ಟ್ರೈನಿಂಗ್, 2 ಇನ್ಸ್ಟಿಟ್ಯೂಷನ್ ಜೂನಿಯರ್ ಡಿವಿಷನ್ಗೂ ಸೀನಿಯರ್ ಡಿವಿಷನ್ಗೆ ಟ್ರೈನಿಂಗ್ ಒಂದೇ ಅದ. ಒಂದು ಲೇಡೀಸಿಗೆ ಒಂದು ಗ್ವಾಲಿಯರು ಮತ್ತು ಜೆಂಟ್ಸಿಗೆ ಒಂದು ಕಾಮ್ಟೆ ಅಂತೇಳಿ. The school and college teacher are selected to head company troops. Course in these institution range refresher course 21 days ಇರ್ತದೆ. ಅಥವಾ ಏನಂದರೆ ಫಸ್ಟ್ ಏನು ಟ್ರೈನಿಂಗ್ ಎಷ್ಟಿದೆ 90 days ಇದೆ. 3 months ಅರೌಂಡ್ 3 months ಟ್ರೈನಿಂಗ್ ತೊಗೊಂಡು ಬರಬೇಕು. ಆದಮೇಲೆ ಅವರಿಗೇನು ಏನುಗಳಿಗೆ ರ್ಯಾಂಕ್ ಕೊಡ್ತಾರೆ. ಫಸ್ಟಿಗೆ ಅವ್ರೇನು ಬಂದಮೇಲೆ ಅವ್ರಿಗೆ ಕೊಡೋದು ಲೆಫ್ಟಿನೆಂಟ್ ರ್ಯಾಂಕ್ ಅಂತೇಳಿ. ದ ಅಸೋಸಿಯೇಟ್ ಎನ್ ಸಿ ಸಿ ಆಫೀಸರ್ ಆರ್ ಗಿವನ್ ಫಾಲೋವಿಂಗ್ ರ್ಯಾಂಕ್ಸ್ ಅಕಾರ್ಡಿಂಗ್ ಟು ದ ಸೀನಿಯಾರಿಟಿ ಆ್ಯಂಡ್ ದ ಟ್ರೈನಿಂಗ್ಸ್ ಅಂತ. ಯಾವುದೇ ಎನ್ ಸಿ ಸಿ ಆಫೀಸರ್ಗಳನ್ನು ಅವರು ಸರ್ವಿಸ್ ಮೇಲೆ, ಅವರು ಸರ್ವಿಸ್ ಫಸ್ಟ್ ಲೆಫ್ಟಿನೆಂಟ್ ಆದ್ಕೂಲೆ ಕ್ಯಾಪ್ಟನ್ ಆದಮೇಲೆ ಮೇಜರ್, ಅವ್ರು ಹೆಂಗೆ ಸರ್ವಿಸ್, ಅವ್ರು ಹೆಂಗೆ ಟ್ರೈನಿಂಗ್ ಮುಗಿಸ್ಕೋತಾರಲ್ಲ ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಅವ್ರ ರ್ಯಾಂಕಿಂಗ್ಗಳನ್ನು ಏನು ಮಾಡ್ತಾರೆ ಅಂದರೆ ಕೊಡ್ಕೊಂಡು ಬರ್ತಾರೆ. ದೆನ್ ಏನೋ ಆರ್ ಕಮಿಷನ್ ಬಾರ್ ಎನ್ ಸಿ ಸಿ ಏನೋನಲ್ಲಿ ಕೆಲವೊಂದು ರ್ಯಾಂಕಿಂಗ್ ಅದು. ಏನು ಅಂದರೆ SD ಒಂದೊಂದು ಫಸ್ಟ್ ಲೆಫ್ಟಿನೆಂಟ್, ಅದು ಆದಮೇಲೆ ಕ್ಯಾಪ್ಟನ್, ಅದು ಆದಮೇಲೆ ಮೇಜರ್. ಆಮೇಲೆ ಇವರು ಸೀನಿಯರ್ ಡಿವಿಷನ್ ಆರ್ಮಿಯಲ್ಲಿ, ಯಾವುದು ಸೀನಿಯರ್ ಡಿವಿಷನ್ ಆರ್ಮಿಯಲ್ಲಿ ಇದೆ ಫಸ್ಟು ಲೆಫ್ಟಿನೆಂಟ್, ಕ್ಯಾಪ್ಟನ್ ಆ್ಯಂಡ್ ಮೇಜರ್. ಆಮೇಲೆ ಜೂನಿಯರ್ ಡಿವಿಷನ್ ಏನುಗಳು ಹೆಂಗಂದರೆ ಥರ್ಡ್ ಆಫೀಸರ್, ಸೆಕೆಂಡ್ ಆಫೀಸರ್, ಫಸ್ಟ್ ಆಫೀಸರ್ ಆ್ಯಂಡ್ ಚೀಫ್ ಆಫೀಸರ್. ಅಲ್ಲಿ ನ್ಯಾಕ್ ರ್ಯಾಂಕಿಂಗ್ ಇರ್ತದೆ. ಜೂನಿಯರ್ ಡಿವಿಷನ್ ಅಂದರೆ ಅಲ್ಲಿ ಹೈಸ್ಕೂಲಲ್ಲಿ ಇರ್ತಾರಲ್ಲ ಆಫೀಸರ್ಗಳಿಗೆ ಏನು ಮಾಡ್ತಾರೆ, ಥರ್ಡ್ ಆಫೀಸರ್, ಸೆಕೆಂಡ್ ಆಫೀಸರ್, ಫಸ್ಟ್ ಆಫೀಸರ್ ಆ್ಯಂಡ್ ಚೀಫ್ ಆಫೀಸರ್ ಅಂತ. ಲಾಸ್ಟಿಗೆ ರ್ಯಾಂಕಿಂಗ್ ಇರೋದವರಿಗೆ ಚೀಫ್ ಆಫೀಸರ್ ಅಂತೇಳಿ ಏನುಗಳಿಗೆ ರ್ಯಾಂಕಿಂಗ್ ಇದಾವೆ. ಫಾರ್ ಎಕ್ಸಾಂಪಲ್ ಈಗ ಎಲ್ಲರಿಗೆ ಸ್ಟೂಡೆಂಟ್ ಆರ್ಮಿ ಕೆಡೆಟ್ಗೆ ಏನದಂದರೆ ನಿಮ್ಗೆ ಯೂನಿಫಾರ್ಮ್ ಹೆಂಗೆ ಇರ್ತದೆ ಕೇಳ್ಬೋದು. ನಿಮಗೆ ಯೂನಿಫಾರ್ಮ್ ಯಾವುದು ಇರ್ತದೆ, ನಾಳೆ ಯೂನಿಫಾರ್ಮ್ಗೆ ಕೊಟ್ಟಿರ್ತಾರೆ. ನಿಮ್ದು ಫಾರ್ ಆರ್ಮಿಯಲ್ಲಿ ಇರೋರಿಗೆ ದ ಫಸ್ಟ್ ಆನ್ ಆರ್ಮಿ ಯೂನಿಫಾರ್ಮ್ ಈಸ್ ದ ಕಲರ್ ಈಸ್ ಖಾಕಿ.
ಖಾಕಿ ಇಸ್ ಫೇಮಸ್ ಇಂಡಿಯಾ, ಪೊಲೀಸರಿಗೂ ಖಾಕಿನೇ ಇರ್ತದೆ ಆಲ್ಮೋಸ್ಟ್ ಆಲ್. ದ ನೇವಲ್ ಅಕಾಡೆಮಿಕ್ ಡೇ ವೈಟ್ ಯೂನಿಫಾರ್ಮ್, ನೇವಿದು ಆಲ್ಮೋಸ್ಟ್ ಆಲ್ ವೈಟೇ ಇರ್ತದೆ ನೋಡಿರಿ. ಏರ್ಫೋರ್ಸ್ದಲ್ಲಿ ಇದ್ದವ್ರಿಗೆ ನೇವಿ ಯಾರು ನೇವಿದು ನೇವಲ್ ಕ್ಯಾಡೆಟ್ ವಿಯರ್ ವೈಟ್ ಯೂನಿಫಾರ್ಮ್ಸ್ ಆಫ್ ನೇವಿ ಆ್ಯಂಡ್ ಏರ್ಫೋರ್ಸ್ ಕಲ್ಚರ್ ಎಲ್ಲ ಲೈಟ್ ಬ್ಲೂ ಆ್ಯಂಡ್ ಗ್ರೇ ಯೂನಿಫಾರ್ಮ್ ಇರ್ತದೆ ಅಂತ. ದ ಯೂನಿಫಾರ್ಮ್ ಈಸ್ ಕಂಪಲ್ಸರಿ ಆನ್ ಆಲ್ ಒಕೇಜನ್. ಅದು ಎನ್ ಸಿ ಸಿಕ್ಕೆ ಅದು ಆರ್ಮಿ ವಿಂಗ್ ಇರಲಿ, ನೇವಲ್ ವಿಂಗ್ ಇರಲಿ, ಅಂದರೆ ಏರ್ಫೋರ್ಸ್ ಇರಲಿ, ಆದರೆ ಯೂನಿಫಾರ್ಮ್ ಈಸ್ ಕಂಪಲ್ಸರಿ. ಯಾವುದೇ ಎನ್ ಸಿ ಸಿ ಕ್ಯಾಡೆಟ್ ಯೂನಿಫಾರ್ಮ್ ಇರಲಾದರೆ ಐಡೆಂಟಿಫೈ ಆಗೋದಿಲ್ಲ. ಕೆಡೆಟ್ಸ್ ಆರ್ SD boys army wings wear khaki and full sleeve shirt and trouser. Cadets are from the JD wear khaki shirt and khaki short. Girls cadet are SW and JU both wear khaki full sleeve and shirt and trouser. Common level. Cadets from the SD and naval white all are the same. ಗರ್ಲ್ಸ್ ನೆವಲ್ ವಿಂಗ್ನು ಕೂಡ ಸೇಮ್ ಇನ್ಫಾರ್ಮ್ ಇರ್ತದೆ. ಆಲ್ರೆಡಿ ಅದು ಇದು ಎಕ್ಸ್ಪ್ಲನೇಷನ್ ಮಾಡೋ ಅವಶ್ಯಕತೆ ಇಲ್ಲ, ನೀವೆಲ್ಲ ಇನ್ಫಾರ್ಮ್ ಮಾಡಿರ್ತೀರಿ. ಆಮೇಲೆ ನಿಮ್ಗೆ ಆಲ್ಮೋಸ್ಟ್ ಆಲ್ ನಾನು PPT ಕೂಡ ನಾನು ನೋಟ್ಸ್ ಕೊಟ್ಟಿರ್ತೀನಿ. ಡೈಲಿ ಏನು ಮಾಡಿರಿ ಅಂದರೆ ಅದನ್ನು PPT ಓಪನ್ ಮಾಡಿರಿ, ಅದರೊಳಗೆ ಇಂಪಾರ್ಟೆಂಟ್ ಯಾವುದದು ಎಲ್ಲ ನೋಟ್ಸ್ ಮಾಡ್ಕೊರಿ. ಜಸ್ಟ್ ಟೇಕ್ ಒನ್ ನೋಟ್ಬುಕ್ ಆ್ಯಂಡ್ ರೈಟ್. ಎಷ್ಟು ನೀವು ಓದಿದ್ರು ಬರೆದಿದ್ರು ಕಡಿಮೆನೇ. ಏನಂದರೆ ಆಲ್ಮೋಸ್ಟ್ ಆಲ್ ಏನಂದರೆ ಮ್ಯಾಕ್ಸಿಮಮ್ ಏನಿರಬೇಕಂದ್ರೆ ನಿಮ್ಗೆ ರೈಟಿಂಗ್ ಹ್ಯಾಬಿಟ್ಸ್ ಇರ್ತದೆ. ಎಷ್ಟು 10 ಸಲ ಓದಿದ್ರು 1 ಸಲ ಬರೆದ್ರೆ ನಿಮ್ಗೆ ತಲೆಯಾಗಿರ್ತದೆ. ಸ್ಪೆಲ್ಲಿಂಗು, ಆಮೇಲೆ ಸೆಂಟೆನ್ಸು, ಆಮೇಲೆ ಆಲ್ಮೋಸ್ಟ್ ಎಲ್ಲನೂ ನಿಮ್ಗೆ ಏನಂದರೆ ಮೇನ್ ಅಂದರೆ ಬರೆಯೋದೇ. ನಮ್ಮ ಬೇಕಲ್ಸ್ ಒಂದು ಹೇಳ್ತಾರೆ, ಒಂದು ರೈಟಿಂಗ್ ಮೆಕೆಟ್ ಎಕ್ಸಾಕ್ಟ್ ಮ್ಯಾನ್ ಅಂತ. ನಾನು ರೀಡಿಂಗ್ ಮೆಕೆಂತೆ ಏನಂದರೆ ರೀಡಿಂಗ್ ಮೆಕೆಂತೆ ರೆಡಿ ಮ್ಯಾನ್, ರೆಡಿ ಆಗ್ತದೆ. ಆಮೇಲೆ ಕಾನ್ಫಿಡೆನ್ಸ್ ಅಂದರೆ ಕಾನ್ಫಿಡೆನ್ಸ್ ಮೇಕೈತೆ ಪರ್ಫೆಕ್ಟ್ ಮ್ಯಾನ್ ರೀಡಿಂಗ್ ಮೇಕೈತೆ ರೈಟಿಂಗ್ ಮೇಕೈತೆ ಎಕ್ಸಾಕ್ಟ್ ಮ್ಯಾನ್. ಯಾವಾಗ ರೈಟಿಂಗ್ ಬರ್ತೀರಿ ಅವಾಗ ಎಕ್ಸಾಕ್ಟ್ ಆಗ್ತೀರಿ ನೀವು ಅಂತ. ಟ್ರೈನಿಂಗ್ ಹೆಂಗದ ಅಂದರೆ ಏನಿದೆ, ಫಾರ್ ಎಕ್ಸಾಂಪಲ್ NCC ಅವರಿಗೆ ಎಷ್ಟು 3 years ಕಂಪಲ್ಸರಿ ಟ್ರೈನಿಂಗ್ ಅದ. ಏನದ ಎಷ್ಟು ಆಮೇಲೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ 2 yearsಗೆ. Every cadet of senior junior division has to undergo training at least 4 hours per week. ನೋಡ್ರಿ, ಜೂನಿಯರ್ ಡಿವಿಷನ್ಗೂ ಅಟ್ಲೀಸ್ಟ್ ವೀಕ್ಲಿ 4 periods ಅಂದರೆ 4 periods ಒಂದೊಂದು ತಾಸಿನ ಅಂದರೆ 4 periods ಇರಬೇಕು. However, no training carried during the period when the college school through the cadet are enrolled close vacation. No training is carried out during the period when the college or school through which cadets are enrolled closed the vacation. Every cadet of the senior and the junior division ಅಟ್ಲೀಸ್ಟ್ ಎಷ್ಟು ಇರಬೇಕಂದ್ರೆ ಮಿನಿಮಮ್ 75% ನಿಮ್ದು ಅಟೆಂಡೆನ್ಸ್ ಇರಬೇಕು. ಎವ್ರಿ ಕೆಡೆಟ್ ಮಸ್ಟ್ ಬಿ ಅಂದರೆ 75% ಅಟೆಂಡೆನ್ಸ್ ಇದ್ದರೆ ಮಾತ್ರ ಅವ್ರು ಏನಂದರೆ ಅವ್ರು ಕಂಪ್ಲೀಟ್ ಆಗ್ತಾರೆ. ಎವ್ರಿ ಇಯರ್ ಅವ್ರು ಮುಂದೆ ಪಾಸ್ ಆಗ್ತಾರೆ. ಮಿನಿಮಮ್ 75 years ಅವ್ರ ಅಟೆಂಡೆನ್ಸ್ ಇರಬೇಕು. ಎವ್ರಿ ಕೆಡೆಟ್ JD ಇರಲಿ ಅದೇನಿರಲಿ. ಬಟ್ AD ಇನ್ ದ ಕೇಸ್ ಆಫ್ JD ಹೂ ಹ್ಯಾಸ್ ಕಂಪ್ಲೀಟೆಡ್ 1 year full training in his second year, the attendance annual training is 9 to 10 days. ಒಂದು ಎವ್ರಿ ಇಯರ್ ನೀವು ಏನಾದರೂ ಎಕ್ಸಾಮ್ ಕೊಡೋದೇ ಒಂದು ಆ್ಯನ್ಯುವಲ್ ಟ್ರೈನಿಂಗ್, ಒಂದು ಕ್ಯಾಂಪ್ ಆಗಲೇಬೇಕು. ನೀವು B ಸರ್ಟಿಫಿಕೇಟ್ ಆಗಲಿ, A ಸರ್ಟಿಫಿಕೇಟ್ ಆಗಲಿ, C ಸರ್ಟಿಫಿಕೇಟ್ ಆಗಲಿ, ಮಿನಿಮಮ್ ನಿಮ್ಗೆ ವರ್ಷಕ್ಕೆ ಒಂದು ಏನಾಗಬೇಕಂದ್ರೆ ಒಂದು ಟ್ರೈನಿಂಗ್ ಕ್ಯಾಂಪ್ ಆಗಲೇಬೇಕು. PRTC ಅಂತ ಕ್ಯಾಂಪ್ ಇರ್ತದೆ, ಆಗಲೇಬೇಕು. ಸೊ ಫಾರ್ SD and S2 ಡ್ಯೂರಿಂಗ್ ಅಪ್ ಟು 30 days ಮಿನಿಮಮ್ ಸೀನಿಯರ್ ಡಿವಿಷನ್ಗೆ ಮತ್ತು ಸೀನಿಯರ್ ಬಾಯ್ಸ್ ಆ್ಯಂಡ್ ಸೀನಿಯರ್ ಗರ್ಲ್ಸ್ ಡಿವಿಷನ್ಗೆ ಅಪ್ ಟು 30 period ಮಿನಿಮಮ್ 30 period ಆದರೆ ನಿಮ್ಮ ಕೋರ್ಟ್ ಏನಂದರೆ ಸರ್ಟಿಫಿಕೇಟ್ ಗೆಟ್ಟಿಗೆ ಅವಕಾಶ ಎವ್ರಿ ಇಯರ್ ಏನಾದ್ರು 30 period ಇರಬೇಕು. ಸೊ ದಿಸ್ ಈಸ್ ದ ಜನರಲ್ ಫಾರ್ ST ಕ್ಯಾಡೆಟ್. ನೀವು ಜನರಲ್ ಐಡಿಯಾ ಇದರಲ್ಲಿ ನೀವು ಆಲ್ಮೋಸ್ಟ್ ಡೈಲಿ ಏನು ಮಾಡ್ಬೇಕಂದ್ರೆ ನೀವು ನೋಟ್ಸ್ ಮಾಡ್ಕೋಬೇಕು. ನಾವು PPT ಅದೇ ಕೊಟ್ಟಿರ್ತೀನಿ. ನೀವು ಸಪೋಸ್ ನಾ ಹೇಳಿದ್ದೊಂದು ಈ ಕೇಳಿ ಈ ಕೆಳಗೆ ಬಿಟ್ಟಿರ್ತೀರಿ. ಸೊ ದಟ್ಸ್ ವೈ ಎವ್ರಿ ಡೇ ವಿ ಹ್ಯಾವ್ ಟು ಅಗೇನ್ ಆ್ಯಂಡ್ ಅಗೇನ್ ಓಪನ್ ದಿಸ್ PPT. ಅದ್ರೊಳಗೆ ನೀವು ಯಾವ ಡೌಟ್ಸ್ ಅದ ಅದ್ರೊಳಗೆ ಪಾಯಿಂಟ್ ಬುಲೆಟ್ನ ಹಾಕಿ ನಿಮ್ಗೆ ಕೊಟ್ಟಿರ್ತೀನಿ, ಹೌದಲ್ಲ, ಅವ್ರು ನೋಡ್ಕೊತ ಹೋಗ್ಬೇಕು. ಆಮೇಲೆ ನೀವು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಮಾಡಿರಿ. ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಗೊತ್ತದ, ಯಾಕಂದರೆ ಥಿಯರಿ ಎಕ್ಸಾಮ್ ಎಷ್ಟು ಇಂಪಾರ್ಟೆಂಟ್ ಅದ ನಿಮ್ಗೆ ಗೊತ್ತದ. ಯಾವಾಗ ನೀವು ಫಿಸಿಕಲ್ ಎಕ್ಸ್ ಏನು ಬೇಕು, ನೀವು ಡ್ರಿಲ್ ಮಾರ್ಚ್ ಏನೇ ಔಟ್ ಕ್ಯಾಂಪ್ ಐತೆ ಭಾಳ ಆದರೆ ನೀವು ಮ್ಯಾಕ್ಸಿಮಮ್ ನೀವು ಎಲ್ಲಿ ಹೋಗಕತ್ತೀರಿ ಅಂದರೆ ಥಿಯರಿ ಎಕ್ಸಾಮ್ನಲ್ಲಿ. ಅದಕ್ಕೆ ಥಿಯರಿ ಎಕ್ಸಾಮ್ ಕಾನ್ಸಂಟ್ರೇಷನ್ ಮಾಡಿರಿ. ನಾವು ಐ ಕನ್ಕ್ಲೂಡ್ ಟುಡೇಸ್ ಸೆಕೆಂಡ್ ಕ್ಲಾಸ್. ಪದೇ ಓಪನ್ ಮಾಡಿರಿ. ಮತ್ತು ನನಗೆ ಏನಾದರೂ ಸಪೋಸ್ ನೀವು ಡಿಫಿಕಲ್ಟ್ ಇದ್ದರೆ ಫೋನ್ ಮಾಡಿರಿ, ಕೇಳಿರಿ, ಆಫೀಸಿಗೆ ಬಂದು ಕೇಳ್ಕೊರಿ.
ಯಾಕಂದರೆ ಕಲಿಯೋದ್ನಲ್ಲಿ ಯಾವುದನ್ನು ಅನ್ಸ್ಕೋಬಾರ್ದು. ಶಾಲ್ ಐ ಎಂಡ್? ಥ್ಯಾಂಕ್ ಯು.